ನಮ್ದು ಈ ಕೊರೋನಾ ಟೈಮಲ್ಲೆಲ್ಲ ನಾವು ಬಿಸ್ನೆಸ್ ಎಲ್ಲ ಕಂಪ್ಲೀಟ್ ಆಫ್ ಆಗಿಬಿಟ್ಟು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದು ಸ್ವಲ್ಪ ಹೈಟಲ್ಲಿದ್ದರೆ ಯಾವಾಗಲೂ ಒಳ್ಳೆಯದು. ಗಾಳಿ ಬೆಳಕು ಚೆನ್ನಾಗಿದ್ದಷ್ಟು ಅದು ಪ್ರೊಡಕ್ಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ವರ್ಷಕ್ಕೆ ನೀವು ಮಿನಿಮಮ್ 5 ಬ್ಯಾಚ್ ಮಾಡ್ಬೋದು. ಫಸ್ಟ್ ITಲಿದ್ದೆ ನಾನು, TCS ಅಲ್ಲಿ ವರ್ಕ್ ಮಾಡಿ ನಾನು ರಿಸೈನ್ ಮಾಡಿ ಪೌಲ್ಟ್ರಿ ಬಿಸ್ನೆಸ್ಗೆ ಬಂದಿದ್ದು. ಇಲ್ಲಿ ಪೀಸ್ಫುಲ್ ಇದೆ. ಸೊ ಈಗ ನೋಡಿ, ನಾವು ಬೆಂಗಳೂರಲ್ಲಿ ನಾವು ಏನು ಇವಾಗ ಅಂದರೆ ನಮ್ಮ ಇದರಲ್ಲಿ ಯೋಚನೆ ಮಾಡಿದ್ರೆ ಅಲ್ಲವಾಗ ನಾವು ಎಷ್ಟು ಮಂತ್ಲಿ ಏನು ಸ್ಯಾಲ್ರಿ ತೊಗೊತಿದ್ವಲ್ಲ, ಆಲ್ಮೋಸ್ಟ್ ನಮ್ಗೆ ಇವಾಗ ಇದೇ ಥರ ಇನ್ನೊಂದೆರಡು ಶೆಡ್ ಮಾಡ್ದು ಅಂದರೆ ಅದಕ್ಕಿಂತ ಚೆನ್ನಾಗಿ ನಾವು ಅರ್ನ್ ಮಾಡ್ಬೋದು. ಎಸ್ಪೆಷಲಿ ಇಂಟಿಗ್ರೇಷನ್. ಕಂಪ್ನಿ ಕೋಆಪ್ರೇಟ್ ಯಾವಾಗಲೂ ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಅವ್ರಿಗೆ ಕೊಡ್ತೀರಾ ರಿಸಲ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾಡಿಂದ ಈ ಪೌಲ್ಟ್ರಿ ಕನ್ಸ್ಟ್ರಕ್ಷನ್ಗೆ ಅಂದ್ಬಿಟ್ಟು ಸರ್ಕಾರದಿಂದ ಸಿಗುತ್ತೆ. ಫಸ್ಟ್ ಬ್ಯಾಚಲ್ಲಿ ನಾನೇ ಮಾಡಿದೆ, ಯಾರೂ ಲೇಬರ್ ಇರಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ 1.5 ಅಂದ್ರೂ ನನಗೆಲ್ಲ ಹೋಗಿ ಖರ್ಚೆಲ್ಲ ಹೋಗಿ 1 lakh ನನಗೆ ಅರ್ನ್ ಆಯಿತು 45 ಡೇಸ್ಗೆ. ಒಂದು ಫ್ಯಾಮಿಲಿ 10,000 ಮರಿ ಸಾಕ್ಬೋದು. ನನ್ನ ಹೆಸರು ದಿಲೀಪ್ ಅಂತ. ಒಂದು ಪ್ರಾಪರ್ ಬಂದು ತುಮಕೂರು. ಸೊ ನಮ್ದು ಇಲ್ಲಿ ಬೈರೇನಹಳ್ಳಿ ಕ್ರಾಸ್ ಅಂತ, ಬೈರೇನಹಳ್ಳಿ ಕ್ರಾಸ್ ಹತ್ರ ಬಟ್ಟಿಗೆರೆ ಹತ್ರ ನಮ್ಮದೊಂದು ಜಾಗದಲ್ಲಿ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮ್ಮದೆಲ್ಲ ಇದ್ದಿದ್ದು, ಸೆಟ್ಲ್ ಆಗಿದ್ದಿದ್ದು. ಸೊ ಈಗ ನಮ್ಮದು ಇಲ್ಲಿ ಬಟ್ಟಿಗೆರೆ ಗ್ರಾಮದಲ್ಲಿ ನಮ್ಮದು ಸ್ವಂತ ನಮ್ಮ ತಂದೆಯವ್ರದ್ದು ಒಂದು 2 ಎಕರೆ ಜಾಗ ಇತ್ತು. ಸೊ ನಮ್ದು ಈ ಕೊರೋನಾ ಟೈಮಲ್ಲೆಲ್ಲ ನಾವು ಬಿಸ್ನೆಸ್ ಎಲ್ಲ ಕಂಪ್ಲೀಟ್ ಆಫ್ ಆಗಿಬಿಟ್ಟು ನಾವು ಬೇರೆ ಏನೂ ಮಾಡ್ದಂಗೆ, ಎನಿವೇಸ್ ನಾವು ಪೌಲ್ಟ್ರಿ ಏನು ಹೊಸದಲ್ಲ ನಮಗೆ. ಆಲ್ಮೋಸ್ಟ್ ಒಂದು 4 to 5 ಇಯರ್ಸಿಂದ ಪೌಲ್ಟ್ರಿ ಫೀಲ್ಡಲ್ಲಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಬಂದುಬಿಟ್ಟು ಸೊ ಓನ್ ಜಾಗ ಇತ್ತು. ಸೊ ಓನ್ ಇದರಲ್ಲೇ ಶೆಡ್ ಮಾಡಿ ಈಗ ನಾವು ಇದು 2ನೇ ಬ್ಯಾಚ್ ರನ್ನಿಂಗು. ನಾವು ಕಂಪ್ನಿ ಇಂಟಿಗ್ರೇಷನ್ಗೆ ಕೊಟ್ಟಿದ್ದೀವಿ, ಗೋಲ್ಡನ್ ಅಂತ. ಸೊ 2ನೇ ಬ್ಯಾಚ್ ನಡೀತಾ ಇದೆ. ಸೊ ನಮ್ಮದು ಶೆಡ್ ಕೆಪಾಸಿಟಿ ಬಂದು 10,000. ಸೊ 10,000ಅಲ್ಲಿ ಅವರು 10,000 ಕಂಪ್ಲೀಟಾಗಿ ಬಿಡೋಲ್ಲ, ಒಂದು 10,000 ಕೆಪಾಸಿಟಿಲಿ ಈಗ ಸಮ್ಮರಲ್ಲಿ ಒಂದು 7,500 ಇಲ್ಲ 8,000 ಆ ಥರ ಬಿಡ್ತಾರೆ. ಸೊ ವಿಂಟರ್ ರೈನಿ ಸೀಸನಲ್ಲಿ 9,500 ಇಲ್ಲಿವರೆಗೂ ಬಿಡ್ತಾರೆ. ಇದು ನಮ್ಮದು ಕನ್ಸ್ಟ್ರಕ್ಷನ್ ಟೈಮ್ ಬಂದು ನಾವು ಆ್ಯಕ್ಚುಲಿ ಬೇಗ ಮಾಡಿದೋ, ಇದು ಒಂದು 4 ಮಂತ್ಸಲ್ಲೆಲ್ಲ ಕನ್ಸ್ಟ್ರಕ್ಟ್ ಮಾಡಿದೋ. ಸೊ ನಾವು ಇದು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ದೀವಿ. ಸೊ ಇದು ಸ್ವಲ್ಪ ಬೇಗ ಆಯಿತು. ಇದೇ ನಾವು ಎಂಚ್ ಹಾಕಿದ್ರೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತದು. ಇದು ನಮ್ಮದೆಲ್ಲ ಕನ್ಸ್ಟ್ರಕ್ಷನ್ ಒಂದು 4 ಮಂತ್ಸ್ ಟೈಮ್ ಹಿಡಿಯುತ್ತಿದೆ. ಮಾಡ್ಬೋದು. ಅದೇ ಇವಾಗ ಹೆಂಗೆ ಅಂದರೆ ಈಗ ನೋಡಿ, ಮಿನಿಮಮ್ 5,000 ಮಾಡಬೇಕಾಗುತ್ತೆ ಶೆಡ್ಡು. ಮಿನಿಮಮ್ 5,000 ಅಂದರೆ ಅಟ್ಲೀಸ್ಟ್ ಮಾಡಿದ್ದಕ್ಕಾದರೂ ಅರ್ನ್ ಆಗಬೇಕಂದ್ರೆ ಮಿನಿಮಮ್ 5,000 ಕೆಪಾಸಿಟಿಲಿ ಮಾಡಬೇಕು. ಸೊ 5,000 ಕೆಪಾಸಿಟಿ ಅಂತ ಅಂದರೆ ಅದೇ ಸ್ವಂತ ಜಾಗ ಇದ್ದರೆ ಒಳ್ಳೇದು ಎಕಾನಮಿಲಿ. ಸೊ ಕಲ್ಲು ಶೀಟು ಇದರಲ್ಲೆಲ್ಲ ಒಂದು 5,000ಗೆ ಕೆಪಾಸಿಟಿಗೆ ಒಂದು 6 ಅಥವಾ 7 lakhs ಒಳಗಡೆ ಮಾಡ್ಬೋದು. ಸಿಂಪಲಾಗಿ ಇನ್ಕ್ಲೂಡಿಂಗ್ ನಾನು ಏನು ಹೇಳ್ತಿದ್ದೀನಿ, ಒಳಗಡೆ ಇರೋ ಡ್ರಿಂಕರ್ಸು, ನಮ್ಮ ಈ ಫೀಡರ್ಸು, ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲ, ಕಂಪ್ನಿ ಕಡೆಯಿಂದ ನಮಗೇನು ಎಕ್ವಿಪ್ಮೆಂಟ್ಸ್ ಕೊಡಲ್ಲ. ಸೊ ಕಂಪ್ನಿ ಕಡೆಯಿಂದ ಜಸ್ಟ್ ಇದು ಫೀಡು ಮತ್ತು ಚಿಕ್ಸ್ ಬರುತ್ತೆ ಅಷ್ಟೇ, ಮರಿಗಳು. ಸೊ ಈ ಫೀಡರು, ಡ್ರಿಂಕರು ಇದೆಲ್ಲ ನಾವೇ ಬೈ ಮಾಡಬೇಕು. ಇದೆಲ್ಲ ನಮ್ಮದೇ. ಸೊ ಹೌದು, 6-7 lakhsಲ್ಲಿ ಆಗುತ್ತೆ 5,000 ಕೆಪಾಸಿಟಿ ಶೆಡ್ಡು. ಈಗ ನಮ್ಮ ಶೆಡ್ಡಲ್ಲಿ ಪ್ರೆಸೆಂಟ್ 9,000 ಇದೆ. ಸೊ 9,000 ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ 4,500, ಅಲ್ಲಿ 4,500. ಟ್ರೈನಿಂಗ್ ಅಂತ ಏನಿಲ್ಲ, ನಮ್ಮದು ಓನ್ ಫಾರ್ಮ್ ಇತ್ತು. ಓನ್ ಅಂದರೆ ನಾವು ಸ್ವಂತ ಆ್ಯಕ್ಚುಲಿ ಈ ಫೀಡು ಮತ್ತು ಇದೆಲ್ಲ ಸ್ವಂತ ಮಾಡ್ತಾಯಿದ್ದು. ಸೊ ಅದು ಕಾರಣಾಂತರಗಳಿಂದ ಕ್ಲೋಸ್ ಮಾಡಿದ್ಮೇಲೆ ಇದು ಇಂಟಿಗ್ರೇಷನ್ ಬಂದಿರೋದು. ಅಲ್ಲಿಂದನೇ ನಾಲೆಡ್ಜ್ ಇದೆ ನಮಗೆ. ಅಲ್ಲಿ ಸ್ವಂತ ಮಾಡಿದ್ವಲ್ಲ, ಸೊ ಇದಕ್ಕಿಂತ ಕೇರ್ಫುಲ್ಲಾಗಿ ಮಾಡ್ತಿದ್ದೋ ನಾವಲ್ಲಿ. ಸೊ ಹಂಗಾಗಿ ಇದು ನಮಗೇನಷ್ಟು ರಿಸ್ಕ್ ಅಂತ ಅನ್ನಿಸ್ತಾ ಇದೆ, ಗೊತ್ತಿರೋದ್ರಿಂದ. ಇದು ಗೊತ್ತಿರೋ ಅವಶ್ಯಕತೆ ಅಂತಲೂ ಏನಿಲ್ಲ. ಈಗ ನೀವು ಆ್ಯಸ್ ಎ ಫ್ರೆಷರು ಸ್ಟಾರ್ಟ್ ಮಾಡ್ಬೋದು. ಏನಕ್ಕಂದರೆ ಈಗ ಕಂಪ್ನಿಗೆ ಇಂಟಿಗ್ರೇಷನ್ ಕೊಟ್ಟರೆ ಅವರು ಡೈಲಿ ವಿಸಿಟ್ ಇರುತ್ತೆ, ಅವರು ಸೂಪರ್ವೈಸರ್ಸ್ ಬರ್ತಿರ್ತಾರೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಏನೇ ಇದ್ರೂ ಎಲ್ಲ A to Z ಹೇಳ್ಕೊಡ್ತಾರೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಒಂದು ಬ್ಯಾಚ್ ಅಥವಾ 2 ಬ್ಯಾಚ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ನಾಲೆಡ್ಜು ನಿಮಗೆ ಬರುತ್ತೆ. ಸೊ ನೀವೇ ಇದು ನಮ್ಮ ಪ್ರೆಸೆಂಟ್ 2ನೇ ಬ್ಯಾಚ್ ಇದು. ಫಸ್ಟ್ ಬ್ಯಾಚಲ್ಲಿ 7,000 ಬಿಟ್ಟಿದ್ರು, ಖಾಲಿ 7,000. ಏನಕ್ಕಂದರೆ ಸಮ್ಮರ್ ಅಂತ. ಸೊ 7,000 ಇತ್ತು ಅದು. ಇದು ಆ್ಯಕ್ಚುಲಿ ಹೆಂಗೆ ಅಂದರೆ ವೆಯ್ಟ್ ಮೇಲೆ ಕೊಡ್ತಾರೆ. ಅದು ವೆಯ್ಟ್ ಮೇಲೆ ಪ್ರೊಡಕ್ಷನ್ ಅಂದರೆ ಇದರಲ್ಲಿ FCR ಅಂತ ನಾನು ಹೇಳ್ದಂಗೆ FCR ಅಂತ ಇರುತ್ತೆ ಕಾನ್ಸೆಪ್ಟು. FCR ಅಂದರೆ ಕೋಳಿಗಳು ಕಡಿಮೆ ತಿಂದು ಚೆನ್ನಾಗಿ ಬರಬೇಕು. ಸೊ ಆ ಥರ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಕೆಜಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಕೆಜಿಗೆ ಬಂದು ಮಿನಿಮಮ್ 6 rupees 50 ಪೈಸೆಯಿಂದ ಸ್ಟಾರ್ಟ್ ಆದರೆ 12-13 rupeesವರೆಗೂ ಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ನಮಗೆ 8 rupees 50 ಪೈಸೆ ಹಂಗೆ ಸಿಕ್ಕಿತ್ತು. ಬಿಕಾಸ್ ಸಮ್ಮರ್ ಇತ್ತು, ನಮ್ದು ಅಷ್ಟು ಒಳ್ಳೆ ರಿಸಲ್ಟ್ ಬಂದಿಲ್ಲ. ಆದರೂ 7,000 ಬರ್ಡ್ಸ್ಗೆ 1.5 lakhsವರೆಗೂ ಅರ್ನ್ ಆಗಿತ್ತು. ದಿನಚರಿ ಹೆಂಗೆ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೇಗ ಫಿನಿಷ್ ಮಾಡ್ಬೋದು ಕೆಲಸ.
ಸೊ ಬಟ್ ನೀವು 4:30 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದೇ. 5 ಗಂಟೆ ಸ್ಟಾರ್ಟ್ ಮಾಡಿದ್ರೆ ವೆದರೆಲ್ಲ ಆಚೆ ಕೂಲ್ ಇರುತ್ತೆ, ಸೊ ನೀವು ಕೆಲಸ ಬೇಗ ಮುಗಿಸ್ಕೊಬೋದು. ಸೊ ಇದ್ರ ಮೇಯ್ನ್ ಕೆಲಸ ಫಸ್ಟ್ ಬಂದು ರೇಕಿಂಗ್ ಇರುತ್ತೆ. ನೀವು ಏನು ಉಬ್ಲೆಲ್ಲ ಹಾಕಿರ್ತಿರಲ್ಲ ಅದೆಲ್ಲ ಕಾಲಾಡಬೇಕು, ಡೈಲಿ ಕಾಲಾಡಬೇಕು. ಸೊ ಎರಡನೇ ಕೆಲಸ ಬಂದು ಈ ಫೀಡರ್ ಇದೆಲ್ಲ ಫೀಡ್ ಆಗಬೇಕು. ಆಮೇಲೆ ಇನ್ನೊಂದು ಬಂದು ಇದು ಡ್ರಿಂಕರ್ ಇರುತ್ತಲ್ಲ, ಇದನ್ನು ದಿನಕ್ಕೆ 2 ಸಲ ಕ್ಲೀನ್ ಮಾಡ್ತೀವಿ ನಾವು. ಸೊ ಇದೇನಾಗುತ್ತೆ, ಇದು ರೆಕ್ಕೆ ಹೊಡೆಯುತ್ತಲ್ಲ, ಕೋಳಿಗಳೆಲ್ಲ ರೆಕ್ಕೆ ಹೊಡೆದಾಗ ಹಸ್ಕೆಲ್ಲ ಅದ್ರೊಳಗೆ ಹೋಗಿ ಗಲೀಜಾಗ್ತಾ ಇರುತ್ತೆ. ಸೊ ಕೆಲಸ ನಮಗೆ ಆ್ಯಕ್ಚುಲಿ ಮರಿಲಿದ್ದಾಗ ಸ್ವಲ್ಪ ಜಾಸ್ತಿ ಕೆಲಸ, ಯಾಕಂದರೆ ಇದು ದೊಡ್ಡ ಡ್ರಿಂಕರ್ ಇರಲ್ಲ, ಚಿಕ್ಕ ಡ್ರಿಂಕರ್ ಇರುತ್ತೆ. ಅದನ್ನು ನಾವು ಕೈಯಿಂದನೇ ಎತ್ತಿ ಇಡಬೇಕು. ಇದಂದರೆ ಪೈಪಿಂದ ಡೈರೆಕ್ಟ್ ನೀರು ಹೋಗುತ್ತೆ. ಆಟೋಮೆಟಿಕ್ ಏನಿಲ್ಲ, ಜಸ್ಟ್ ಪೈಪಿಂದ ಹೋಗುತ್ತೆ. ಸೊ ಮರಿಗಳಲ್ಲಿ ನಮ್ಗೆ ಸ್ವಲ್ಪ ಲೇಬರ್ ವರ್ಕ್ ಇರುತ್ತೆ, ಯಾಕಂದರೆ ಅದರಲ್ಲಿ ಚಿಕ್ಕದು ಇದ್ರ ಥರ ಬರುತ್ತೆ ಫೀಡರು ಡ್ರಿಂಕರು. ಸೊ ಅದನ್ನು ನಾವು ಮ್ಯಾನ್ಯುವಲಿ ಹೋಗಿ ಎತ್ತಿಡ್ತಾ ಇರಬೇಕು. ಸೊ ಫಸ್ಟ್ 15 ಡೇಸ್ ಸ್ವಲ್ಪ ಕೆಲಸ ಇರುತ್ತೆ. ಆಮೇಲೆ 15 ಡೇಸ್ ಆದಮೇಲೆ ಏನಂತ ರಿಸ್ಕ್ ಕೆಲಸ ಏನಿಲ್ಲ. ಡೈಲಿ ಒಂದು 4 to 5 hours ಇದ್ದರೆ ಮುಗೀತು ಕೆಲಸ. ಸರ್ ಇದು ಅಂದರೆ ನಿಮಗೆ ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ ಮಾರ್ಟಾಲಿಟಿ ಅಂದರೆ ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಇರುತ್ತಲ್ವಾ, ಸೊ ಹಾರ್ಟ್ ಅಟ್ಯಾಕ್ ಮತ್ತು ಹೀಟ್ ಸ್ಟ್ರೋಕು. ಎಷ್ಟು ಡಿಗ್ರಿ ಇರಬೇಕು ಸರ್ ಸೆಲ್ಸಿಯಸ್ ಉಷ್ಣಾಂಶ? ಅಂದರೆ ಇದು ಬಾಡಿ ಟೆಂಪ್ರೇಚರ್ ಅದೇ ಒಂದು 36 or 38 ಡಿಗ್ರಿ ಸೆಲ್ಸಿಯಸ್ ಯೂಶಲಿ ಮರೀಲಿ ಮೇಂಟೈನ್ ಮಾಡಬೇಕು, ಮರಿ ಇದ್ದಾಗ. ಆಮೇಲೆ ಆಮೇಲೆ ಆದಷ್ಟು ನಮಗೆ ಗಾಳಿ ಸರ್ಕ್ಯುಲೇಷನ್ನು ಆದಷ್ಟು ನೀವು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದು ಸ್ವಲ್ಪ ಹೈಟಲ್ಲಿದ್ದರೆ ಯಾವಾಗಲೂ ಒಳ್ಳೆಯದು. ಹೈಟು ಮತ್ತು ಗಾಳಿ ಬೆಳಕು ಚೆನ್ನಾಗಿರಬೇಕು. ಸೊ ಗಾಳಿ ಬೆಳಕು ಚೆನ್ನಾಗಿದ್ದಷ್ಟು ಅದು ಪ್ರೊಡಕ್ಷನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಂದು ಬ್ಯಾಚು ಡಿಪೆಂಡ್, ಇವಾಗ ನೋಡಿ ಮಿನಿಮಮ್ 45 ಡೇಸ್ ಇರುತ್ತೆ. ಸೊ ಸಮ್ಟೈಮ್ಸ್ ಇವಾಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ, ಅವ್ರದ್ದು ಕಂಪ್ನಿಯವ್ರದ್ದು ಏನೋ ಇತ್ತು ಅಂತಂದರೆ ಮ್ಯಾಕ್ಸಿಮಮ್ 50-55 ಡೇಸ್ವರೆಗೂ ತೊಗೊಂಡೋಗ್ತಾರೆ. ಸಮ್ಟೈಮ್ಸ್ ಡಿಮ್ಯಾಂಡ್ ಇದ್ದಾಗ 40 ಡೇಸ್ಗೆ ಲಿಫ್ಟ್ ಮಾಡ್ತಾರೆ. ಫಿಕ್ಸ್ ಇಲ್ಲ, ಬಟ್ ವರ್ಷಕ್ಕೆ ನೀವು ಮಿನಿಮಮ್ 5 ಬ್ಯಾಚ್ ಮಾಡ್ಬೋದು. ಈ ಥರ ವರ್ಷಕ್ಕೆ 5 ಬ್ಯಾಚ್ ಮಾಡ್ಬೋದು. ಸೊ ಇನ್ನೂ ಚೆನ್ನಾಗಿ ಸ್ವಲ್ಪ ಬೇಗ ಲಿಫ್ಟ್ ಮಾಡಿ ನಿಮ್ಗೆ ಇನ್ನೂ ನೀವು ಸ್ವಲ್ಪ ರೆಡಿ ಮಾಡಿಕೊಂಡು ಶೆಡ್ಡು ಬೇಗ ಇನ್ನೊಂದು ಬ್ಯಾಚಿಗೆ ರೆಡಿ ಮಾಡ್ಕೊತೀರಾ ಅಂದರೆ ವರ್ಷಕ್ಕೆ ಒಂದು 6 ಬ್ಯಾಚ್ ಮಾಡ್ಬೋದು ಇದರಲ್ಲಿ. ಒಂದು ಬ್ಯಾಚಲ್ಲಿ ನಿಮಗೆ ಎಷ್ಟು ಫುಡ್ ಖರ್ಚಾಗ್ಬೋದು? ಡಿಪೆಂಡ್, ಅದು ಎಷ್ಟು ಮರಿ ಬಿಡ್ತಾರಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ 7000 ಬಿಟ್ಟಾಗ ನಮಗೆ ಅಷ್ಟು ಬ್ಯಾಗ್ಸ್ ಯೂಸ್ ಆಗಲಿಲ್ಲ. ಸೊ ಇವಾಗ ಜಾಸ್ತಿ ಕೋಳಿ ಇದರಿಂದ ಜಾಸ್ತಿ ಇದಾಗುತ್ತೆ ಕನ್ಸಂಪ್ಷನ್, ಮರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 45 ಡೇಸ್ ಇರುತ್ತೆ. ಹೇಳೋಕ್ಕಾಗಲ್ಲ. ಈಗ ನೋಡಿ ನಮ್ಮದು ಸ್ವಂತ ಆದರೆ ನಾವು ಗೆಸ್ಟ್ ಮಾಡ್ಬೋದು, ಇದು ಕಂಪ್ನಿ ಇರೋದ್ರಿಂದ. ಸೊ ಅವ್ರದ್ದು ಮಾರ್ಕೆಟ್ ಡಿಮ್ಯಾಂಡ್ ಏನಿರುತ್ತೆ ಅದ್ರ ಮೇಲೆ ಅವರು ಲಿಫ್ಟಿಂಗ್ಗೆ ಪ್ಲ್ಯಾನ್ ಮಾಡ್ತಾರೆ. ನೋಡಿ ಈಗ ನಮ್ಮದು 38 to 40 ಡೇಸ್, 40 ಡೇಸಲ್ಲಿ 2.2 kg ಬಂದಿರುತ್ತೆ. ಸೊ 45 ಡೇಸ್ಗೆ ಹೋಗೋ ಅಷ್ಟರಲ್ಲಿ ನಿಮ್ಗೆ 2.3, 4, 5, 2.5 kgವರೆಗೂ 45 ಡೇಸಲ್ಲಿ ಇರುತ್ತೆ ವೆಯ್ಟ್. ಇದಕ್ಕೆ ಡಿಸೀಸಸ್ ಅಂತಂದರೆ ಇದಕ್ಕೆ ವ್ಯಾಕ್ಸಿನೇಷನ್ ಇರುತ್ತೆ. ಫಸ್ಟ್ 3 ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ. ಸೊ ವ್ಯಾಕ್ಸಿನೇಷನಲ್ಲಿ ಕರೆಕ್ಟಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 60 to 70% ಡಿಸೀಸಸ್ಸು ಕಮ್ಮಿ ಆಗುತ್ತೆ. ಇದರಲ್ಲಿ ಮೇಜರ್ ಜಾಸ್ತಿ ಬರೋದು ಥ್ರೋಟಲ್ಲಿ ಒಂದು ಸೌಂಡ್ ಬರುತ್ತೆ, ಗೊರ ಅಂತ, ಅದೊಂದು ಸೌಂಡ್ ಜಾಸ್ತಿ. ಆಮೇಲೆ ಸಮ್ಟೈಮ್ಸ್ ಫೀವರು, ಲೂಸ್ ಮೋಷನ್ನು ಜಾಸ್ತಿ. ಮೇಜರ್ ಪ್ರಾಬ್ಲಮ್ ಅಂದರೆ ಲೂಸ್ ಮೋಷನ್. ಯಾಕಂದರೆ ಲೂಸ್ ಮೋಷನ್ ಬಂದರೆ ಏನಾಗ್ಬಿಡುತ್ತೆ, ಇದು ವೆಯ್ಟ್ ಏನು ಬಂದಿರುತ್ತಲ್ಲ ಆ ಲೂಸ್ ಮೋಷನ್ಗೆ ವೆಯ್ಟ್ ಇಳಿದೋಗ್ಬಿಡುತ್ತೆ, ರೆಡ್ಯೂಸ್ ಆಗಿಬಿಡುತ್ತೆ. ಒಂದು 100 to 150 grams ರೆಡ್ಯೂಸ್ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ಈ ಲಿಟರ್ ನಾವು ಕಾಲಾಡ್ತಿರ್ಬೇಕಾದ್ರೆ ಅದ್ರದ್ದು ಮೋಷನ್ ನಾವು ನೋಡ್ಕೊತಾ ಇರಬೇಕು, ಅದೊಂದು. ಆಮೇಲೆ ಸೌಂಡು ನಾವು ರಾತ್ರಿ ಹೊತ್ತಿದ್ದಾಗ ಗೊರ ಅಂತ ಸೌಂಡ್ ಬರುತ್ತೆ, ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರಬೇಕು. ಸೊ ಅದೊಂದಿರುತ್ತೆ. ಯೂಶಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಮ್ಮ ಸೂಪರ್ವೈಸರ್ಸ್ ಬಂದಾಗ ಅವರೇ ಹೇಳ್ಬಿಡ್ತಾರೆ. ಸೊ ಅವ್ರು ಬಂದು ಶೆಡ್ ಒಳಗೆ ಎಂಟ್ರ್ ಆಗಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ದರೆ ಅವ್ರು ಹೇಳ್ತಾರೆ. ಸೊ ಮೇಜರ್ ಅಂದರೆ ಇವೆ. ಸೀಸನಲ್ಲಿ ಡಿಸೀಸಸ್ ಇರುತ್ತೆ. ಅದೇ ಸಮ್ಮರಲ್ಲಿ ಹೇಳಿದ್ನಲ್ಲ, ಹೀಟ್ ಸ್ಟ್ರೋಕ್ ಥರ ಇರುತ್ತೆ. ಸೊ ಅಂದರೆ ನಾವು ಬೆಟರ್ ಅವರು ಇವಾಗ ಏನು ಹೇಳ್ತಾರೆ, ನಾವು ಲೂಸ್ ಮೋಷನ್ ಇವಾಗ ಯಾವುದೋ ಒಂದು ಕೋಳಿ 2 ಕೋಳಿ ಮಾಡ್ತಾ ಇದೆ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಬಾರ್ದು. 1-2 ಕೋಳಿ ಅಷ್ಟೇ ಅಲ್ವಾ ಅಂತ. ಸೊ ನಾವು ಅದು ಬಂದಿದ ತಕ್ಷಣ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಹೌದೌದು ಇರುತ್ತೆ. ಇದ್ರಲ್ಲಿ ಮೇಲು ಫೀಮೇಲ್ ಬರ್ಡ್ಸ್ ಇರುತ್ತೆ. ಮೇಲ್ಸು ಸ್ವಲ್ಪ ವೆಯ್ಟಲ್ಲಿ ದಪ್ಪ ಇರುತ್ತೆ, ಫೀಮೇಲ್ಸು ಸ್ವಲ್ಪ ಕಡಿಮೆ ಇರುತ್ತೆ. ಹೋಗ್ತಾ ನಾನು ಹೇಳ್ದಂಗೆ 40 ಡೇಸು 45 ಡೇಸ್ ಆಗ್ತಾ ಏನಾಗುತ್ತೆ, ವೆಯ್ಟ್ ಎಲ್ಲ ಒಂದು ಲೆವೆಲ್ಗೆ ಆವ್ರೇಜ್ ಒಂದು 200 grams ಡಿಫ್ರೆನ್ಸ್ ಇರುತ್ತೆ ಮೇಲ್ಗೆ ಮತ್ತು ಫೀಮೇಲ್ಗೆ. ಹೌದು, ನಾನು ಫಸ್ಟ್ ITಲಿದ್ದೆ. ನಾನು TCS ಅಲ್ಲಿ ವರ್ಕ್ ಮಾಡಿ ನಾನು ರಿಸೈನ್ ಮಾಡಿ ಪೌಲ್ಟ್ರಿ ಬಿಸ್ನೆಸ್ಗೆ ಬಂದಿದ್ದು. ಸೊ ಬ್ಯಾಂಗ್ಳೂರಲ್ಲೆಲ್ಲ ನಮ್ಮದು ಇಲ್ಲಿ ಪೀಸ್ಫುಲ್ ಇದೆ. ಸೊ ಈಗ ನೋಡಿ ನಾವು ಬೆಂಗಳೂರಲ್ಲಿ ನಾವು ಏನು ಇವಾಗ ಅಂದರೆ ನಮ್ಮ ಇದರಲ್ಲಿ ಯೋಚನೆ ಮಾಡಿದ್ರೆ ಅಲ್ಲವಾಗ ನಾವು ಎಷ್ಟು ಮಂತ್ಲಿ ಏನು ಸ್ಯಾಲ್ರಿ ತೊಗೊತಿದ್ವಲ್ಲ, ಆಲ್ಮೋಸ್ಟ್ ನಮ್ಗೆ ಇವಾಗ ಇದೇ ಥರ ಇನ್ನೊಂದು 2 ಶೆಡ್ ಮಾಡ್ದು ಅಂದರೆ ಅದಕ್ಕಿಂತ ಚೆನ್ನಾಗೇ ನಾವು ಅರ್ನ್ ಮಾಡ್ಬೋದು, ಎಸ್ಪೆಷಲಿ ಇಂಟಿಗ್ರೇಷನಲ್ಲಿ.
ಅರ್ನಿಂಗ್ ಇದೆ ಇದರಲ್ಲಿ ಮಾಡ್ಬೋದು. ಬಟ್ ಏನಂದರೆ ನಾವು ನಿಂತು ಮಾಡಬೇಕು. ಸೊ ಕೋಆಪರೇಟ್ ಹೆಂಗಿದೆ ನಿಮ್ಮ ಜೊತೆ? ಚೆನ್ನಾಗಿದೆ. ಕಂಪ್ನಿ ಕೋಆಪ್ರೇಟ್ ಯಾವಾಗಲೂ ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಅವ್ರಿಗೆ ಕೊಡ್ತೀರಾ ರಿಸಲ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಕಂಪ್ನಿ ಎಲ್ಲ ಇವಾಗ ಒಂದು 10 ಫಾರ್ಮರ್ಸ್ ಇದ್ದರೆ 10 ಫಾರ್ಮರ್ಸ್ನ ಅವ್ರು ಒಂದೇ ಥರ ನೋಡಲ್ಲ. ಸೊ ಹಂಗಾಗಿ ನಾವು ಕಂಪ್ನಿಗೆ ಒಳ್ಳೆ ರಿಸಲ್ಟ್ ಕೊಟ್ಟರೆ ನಾವು ಕಂಪ್ನಿ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಬೋದು. ನಮ್ಮ ಮೇಲೆ ಡಿಪೆಂಡ್ ಅಷ್ಟೇ ಅದು. ಅಂದರೆ ಸರ್ಕಾರದಿಂದ ಇದಕ್ಕೆ ಏನಾದರೂ ಹೌದು, ನಬಾರ್ಡಿಂದ ಇದೆ. ಇದಕ್ಕೆ ನಬಾರ್ಡ್ ಸ್ಕೀಮಲ್ಲಿ ನಾನು ಆ್ಯಕ್ಚುಲಿ ಕಟ್ಸೋದಕ್ಕೆ ಟೈಮಲ್ಲಿ ನಾನು ನಬಾರ್ಡ್ಗೆ ಅಪ್ರೋಚ್ ಮಾಡಿದಾಗ ಅವರು ಪೌಲ್ಟ್ರಿ ಇದು ಬ್ರಾಯ್ಲರ್ಗಿಲ್ಲ ಅಂತಂದ್ರು, ನಾಟಿ ಕೋಳಿಗೆ ಇದು ನಾವು ಸ್ಕೀಮ್ ಇದೆ ಅಂತ ಹೇಳಿದ್ರು. ಅದೇ ಸಬ್ಸಿಡಿ ಎಲ್ಲ ಬರುತ್ತಲ್ಲ ಅದು. ಸೊ ನಮಗೇನು ಇಲ್ಲ ಇದೆ ನಬಾರ್ಡಿಂದ ಈ ಪೌಲ್ಟ್ರಿ ಕನ್ಸ್ಟ್ರಕ್ಷನ್ಗೆ ಅಂದ್ಬಿಟ್ಟು ಸರ್ಕಾರದಿಂದ ಸಿಗುತ್ತೆ, ನಬಾರ್ಡಿಂದ ಸಿಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇದರಿಂದ. ಇದಕ್ಕೆ ಲೈಸೆನ್ಸ್ ಏನು ತೊಗೋಬೇಕು ಸರ್? ಹೌದು, ನಾನು ಲೈಸೆನ್ಸ್ ಮಾಡಿಸಿದ್ದೀವಿ. ಯಾಕಂದರೆ ಈಗ ಇಲ್ಲಿ ನಮ್ಮ ಲೋಕಲ್ ಪಂಚಾಯತಿ ಇದರಿಂದ ಒಂದು NOC ಥರ ತೊಗೊಬೇಕು. ಮತ್ತು ನಿಮ್ಮದು ಪೌಲ್ಟ್ರಿ ಅಂತ ಸಂಘ ಅಂತ ಇರುತ್ತೆ? ಹೌದು, ಪೌಲ್ಟ್ರಿ ಸಂಘ ಅಂತ ಇಲ್ಲ ನಮ್ಮ ಮಧುಗಿರಿದ್ರಲ್ಲಿ ಏನು ಅಸೋಸಿಯೇಷನ್ ಥರ ಇಲ್ಲ. ಇದೆ ಆ್ಯಕ್ಚುಲ್ ಆಗಿದೆ, ಪೌಲ್ಟ್ರಿ ಸಂಘ ಇದೆ, ಅಸೋಸಿಯೇಷನ್ ಇದೆ. ಸೊ ನಮ್ಮದು ಲೈಸೆನ್ಸ್ ಅಂದರೆ ನಾವು ತೊಗೊಬೇಕಂದ್ರೆ ಈ ಪಂಚಾಯತಿಯಿಂದ ಒಂದು NOC ತೊಗೊಬೇಕಾಗುತ್ತೆ. ಮತ್ತು ಇಲ್ಲಿ ಕರೆಂಟ್ ಕನೆಕ್ಷನ್ಗೊಂದು ಅದು ಒಂದು ಬೇಕಾಗುತ್ತೆ. ಸೊ ನಿಮಗೆ ಒಂದು ಬ್ಯಾಚಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಸರ್ ನಿಮ್ಮದು? ನಮ್ಮದು ಫಸ್ಟ್ ಬ್ಯಾಚಲ್ಲಿ ನಾನೇ ಮಾಡಿದೆ, ಯಾರೂ ಲೇಬರ್ ಇರಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ 1.5 ಅಂದ್ರೂ ನನಗೆಲ್ಲ ಹೋಗಿ ಖರ್ಚೆಲ್ಲ ಹೋಗಿ 1 lakh ನನಗೆ ಅರ್ನ್ ಆಯಿತು 45 ಡೇಸ್ಗೆ. ಸೊ 8,000 ಕೋಳಿಗಳಿಗೆ ಜನ ಲೇಬರ್ಸ್ ಬೇಕು? ಈ 2 ಶೆಡ್ಗೆ ಒಬ್ಬರು ಸಾಕು, ಒಂದು ಫ್ಯಾಮಿಲಿ ಸಾಕು, ಒಂದು ಗಂಡ ಒಂದು ಹೆಂಡತಿ. ಈ 2 ಶೆಡ್ಗೆ ಒಂದು ಫ್ಯಾಮಿಲಿ ಸಾಕು. ಸೊ ಒಂದು ಫ್ಯಾಮಿಲಿ 10,000 ಮರಿ ಸಾಕ್ಬೋದು, ಗಂಡ ಹೆಂಡತಿ. ಹೌದೌದು, ಸಾಕ್ಬೋದು. ಆಮೇಲೆ ಗೊಬ್ಬರ ಯಾವ ಥರ ಸರ್ ಇದು ಕೋಳಿದು? ಅಂದರೆ ಇದು ಗೊಬ್ಬರ ಬಂದು ನೋಡಿ, ಇವಾಗ ಇದು ಭತ್ತದ್ದು ಒಟ್ಟಿದೆಯಲ್ಲ ಅದನ್ನು ನಾವು ನೆಲಕ್ಕೆ ಹಾಕಿರ್ತೀವಿ ಇದು. ಸೊ ಇದೇನಾಗುತ್ತೆ 45 ಡೇಸ್ ಕೋಳಿ ಎಲ್ಲ ಖಾಲಿ ಆದಮೇಲೆ ಇದನ್ನು ನಾವು ಸೇಲ್ ಮಾಡ್ತೀವಿ ಗೊಬ್ಬರ. ಸೊ ಇದನ್ನು ಯೂಶಲಿ ಮೆಜಾರಿಟಿ ಎಲ್ಲ ಈ ಅಡಿಕೆ ತೋಟ ಆ ಥರದಕ್ಕೆಲ್ಲ ಹಾಕ್ತಾರೆ. ಸೊ ಇದನ್ನು ನಾವು ಸೇಲ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಬರುತ್ತೆ ಅದರಲ್ಲಿ ನಮಗೊಂದು 60-70% ನೆಕ್ಸ್ಟ್ ಹಸ್ಕ್ ಒಬ್ಲು ತಗೊಳಕ್ಕೆ ನಮ್ಗೆ ಅದರಲ್ಲಿ ದುಡ್ಡಾಗುತ್ತೆ. ಅಂದರೆ ಇದು ಒಟ್ಟು ಕಂಪ್ನಿ ಕಡೆಯಿಂದ ನಿಮ್ಗೆ? ಇಲ್ಲ, ಕಂಪ್ನಿ ಕಡೆಯಿಂದ ನಮಗೇನು ಕೊಡಲ್ಲ. ಕಂಪ್ನಿ ಕಡೆಯಿಂದ ನಮಗೆ ಖಾಲಿ ಕೋಳಿ ಮತ್ತು ಫೀಡು ಬರುತ್ತೆ ಅಷ್ಟೇ. ಫೀಡಲ್ಲಿ ಏನೇನು ಇರುತ್ತೆ ಸರ್ ಅದರಲ್ಲಿ? ಫೀಡ್ ಅವ್ರದ್ದು ಕಂಪ್ನಿ ಪ್ರೊಡಕ್ಷನ್ ಡಿಪೆಂಡ್. ಇದರಲ್ಲಿ 3 ಥರ ಫೀಡ್ ಇರುತ್ತೆ. ಫಸ್ಟು 15 ಡೇಸ್ಗೆ ಪ್ರೀ ಸ್ಟಾರ್ಟರ್ ಅಂತ ಕೊಡ್ತಾರೆ, 15 to 24 ಡೇಸ್ಗೆ ಸ್ಟಾರ್ಟರ್, ಮತ್ತು 25 ಡೇಸ್ ಆದಮೇಲೆ ಫಿನಿಷರ್. ಇವಾಗ ನಮ್ಮದು ಫಿನಿಷರ್ ರನ್ನಿಂಗ್ ಇದೆ. ಹೌದು, ಪ್ರೀ ಸ್ಟಾರ್ಟ್ರಲ್ಲಿ ಸ್ವಲ್ಪ ನ್ಯೂಟ್ರೆಂಟ್ಸ್ ಎಲ್ಲ ಜಾಸ್ತಿ ಇದು ಮಾಡಿಕೊಡ್ತಾರೆ, ಮರಿಗಳಿರುತ್ತಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಅದು ಫ್ಯಾಟ್ ಕಂಟೆಂಟ್ ಎಲ್ಲ ಆ್ಯಡ್ ಮಾಡಿ ವೆಯ್ಟ್ ಗೇನಿಗೆ ಏನು ಬೇಕೋ ಅದರಲ್ಲಿ ಮಾಡಿಕೊಡ್ತಾರೆ. 3 ಥರ ಫೀಡ್ ಇರುತ್ತೆ. ಡಿಸೀಸಸ್ ಬರ್ದಿರ್ತಾರೆ, ಪ್ರಿಕಾಷನ್ ಯಾವ ಥರ ತಗೋಬೇಕು ಸರ್? ಇದರಲ್ಲಿ ಆ್ಯಕ್ಚುಲಿ ಡಿಸೀಸಸ್ ಅಂತಂದರೆ ನೋಡಿ, ಇದೆಲ್ಲ ಕಾಬ್ ಅಂತ ಮರಿಗಳು. ಸೊ ಎಲ್ಲ ವ್ಯಾಕ್ಸಿನೇಷನಲ್ಲೇ ಅವಾಯ್ಡ್ ಆಗಿಬಿಡುತ್ತೆ. ಫಸ್ಟು 5ನೇ ದಿನಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ, 12th ಡೇ ಒಂದು ವ್ಯಾಕ್ಸಿನ್ ಇರುತ್ತೆ, 23rd ಡೇಗೆ ಇನ್ನೊಂದು 3ನೇ ವ್ಯಾಕ್ಸಿನ್ ಇರುತ್ತೆ. ಸೊ ನಾವು ಪ್ರಾಪರಾಗಿ ವ್ಯಾಕ್ಸಿನ್ ಮಾಡಿಬಿಟ್ರೆ ಸೊ ನಮ್ಗೆ ಆಲ್ಮೋಸ್ಟ್ 80% ಡಿಸೀಸಸ್ ಅವಾಯ್ಡ್ ಆಗಿಬಿಡುತ್ತೆ. ಸೊ ಇನ್ನೊಂದು ಡಿಸೀಸಸ್ ಅದೇ ಹೇಳಿದ್ನಲ್ಲ ನಾನು ಕಾಮನ್ ಅಂತ, ಸೂಪರ್ವೈಸರ್ಸ್ ಬಂದು ಅವರು ಹೇಳ್ತಾರೆ. ಸೊ ಅವಾಗ ನಾವು ಆದಷ್ಟು ಬೇಗ ಅದಕ್ಕೆ ಇದು ತೊಗೊಂಡ್ರೆ, ಪ್ರಿಕಾಷನ್ ತೊಗೊಂಡ್ರೆ ಸಾಲ್ವ್ ಆಗುತ್ತೆ. ಏನಂತ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಸರ್ ಯಾರು ಹೊಸ್ದಾಗಿ ಮಾಡಬೇಕಂದ್ರೆ ಅವ್ರಿಗೇನು ಹೇಳ್ತೀರಿ ನೀವು? ಹೊಸ್ದಾಗಿ ಮಾಡ್ಬೋದು ಅಂದರೆ ಸ್ವಂತ ಜಾಗದಲ್ಲಿ ಮಾಡಿದ್ರೆ ಬೆಸ್ಟ್. ಇದು ನನ್ನ ಸಜೆಷನ್ನು. ಕೆಲವ್ರು ಏನು ಮಾಡ್ತಾರೆ, ಲೀಸ್ ತೊಗೊಂಡು ಇದು ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಲೀಸ್ ತೊಗೊಂಡಾಗ ಪ್ರಾಬ್ಲಮ್ ಏನಂದರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಸೀಸನ್ ಇಲ್ಲ ಅಂದಾಗ ಮರಿಗಳು ಬಿಡೋಲ್ಲ. ಸೊ ಅವ್ರು ಮರಿ ಬಿಡಲಿ ಲೀಸಿಗೆ ಕೊಟ್ಟಿರೋರು ಬಾಡಿಗೆನೋ ಅದೇನಿರುತ್ತೋ ಅವ್ರು ಕಟ್ಟಲೇಬೇಕಾಗುತ್ತೆ. ಅಲ್ಲ, ಸ್ವಂತ ಜಾಗದಲ್ಲೇ ಒಂದು 5,000 ಕೆಪಾಸಿಟಿ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದ್ರೆ 1 ವರ್ಷದೊಳಗೆ ಅವ್ರು ಇನ್ನೊಂದು ಶೆಡ್ ಕಟ್ಬೋದು, ಅದೇನು ಇದಾಗಲ್ಲ. ಸೊ ಆ ಥರ 1 by 1 ಈಗ ನಾವು ನೋಡಿ, ನಮ್ಮದು ಇವಾಗ ಇದು 2 ಆದಮೇಲೆ ನಾವು ಮತ್ತೆ 2 ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ ಥರ ಇದೇನು ಲಾಸ್ ಏನಿಲ್ಲ, ಇದೆಲ್ಲ ಆರಾಮಾಗಿ ಸ್ವಂತ ಇದ್ದರೆ ಆರಾಮಾಗಿ ಮಾಡ್ಬೋದು ಪೀಸ್ಫುಲ್ಲಾಗಿ. ಇನ್ನೊಂದು ಏನಂದರೆ ನೋಡಿ, ಈಗ ನಮ್ಮದು ಬೆಳಗ್ಗೆ 5:30-6ಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು 10ಗೆಲ್ಲ ನಮ್ಮ ಕೆಲಸ ಮುಗಿದ್ಬಿಡುತ್ತೆ. ಈಗ ನಮ್ಮ ಲೇಬರ್ ಒಬ್ರು ಇದ್ದಾರೆ, ಅವ್ರು ಏನು ಮಾಡ್ತಾರೆ, ಸಂಜೆ ಒಂದು ಸ್ವಲ್ಪ ನೀರು ಇದು ಮಾಡಿ ಅವಾಗ ಫೀಡೆಲ್ಲ ನೋಡ್ತಾ ಇರ್ತಾರೆ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಕೆಲಸ ಇರಲ್ಲ. ಸೊ ನಮ್ಮ ರೈತರು ಆ ಥರ ಏನಾದ್ರು ಇದನ್ನು ಮಾಡ್ತಾರೆ ಅಂದರೆ ಅವ್ರು ಇದ್ರ ಜೊತೆ ಹೊಲದ ಕೆಲಸಗಳು ಮಾಡ್ಕೊಬೋದು. ಸೊ ಇದರಲ್ಲೇ ಯಾವಾಗಲೂ ಇರಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು 1 ಗಂಟೆಗೆ ಒಂದು ಸಲ ಬಂದು ಅಬ್ಸರ್ವ್ ಮಾನಿಟರ್ ಮಾಡ್ತಾ ಇರಬೇಕು. ಹೌದು, ನೀವು ಸಮ್ಟೈಮ್ಸ್ ಈ ಫುಡ್ ನೀರೇನಾಗುತ್ತೆ, ಈ ಪೈಪ್ ಏನಾದರೂ ಇದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಅಂತಂದರೆ ನೀರು ಫ್ಲೋ ಆಗೋದು, ಅವಾಗ ಇದೆಲ್ಲ ಲೀಟರೆಲ್ಲ ಫುಲ್ ವೆಟ್ಟಾಗ್ಬಿಡುತ್ತೆ. ಸೊ ಈ ಥರ ಸಣ್ಣ ಪ್ರಾಬ್ಲಮ್ಗಳು ನೋಡ್ಕೊತಾ ಇರಬೇಕಷ್ಟೆ. ಗೊಬ್ಬರ ಎಲ್ಲ ನೀವು ಹೊರಗಡೆ ನೀವು ಹೊಲಕ್ಕೆ ಹಾಕ್ತೀರಾ, ಅಂದರೆ ಸೇಲ್ ಮಾಡ್ತೀರಾ? ನಾವು ಸೇಲ್ ಮಾಡಿಬಿಡ್ತೀವಿ. ಈ ಗೊಬ್ಬರ ಎಲ್ಲ ನಾವು ಅಂದರೆ ರೆಡಿ ಇರ್ತಾರೆ ಅವ್ರು. ನಮ್ದು ಇನ್ನೇನು ಲಿಫ್ಟಿಂಗು
ಅವರೇ ಕೇಳ್ತಾರೆ ಸೀಸನಲ್ಲಿ. ಇವಾಗ ನೋಡಿ ನೆನ್ನೆ ಕಾಲ್ ಮಾಡಿದ್ರು, ನಮ್ಮ ದಿನ ಇವತ್ತು 36th ಡೇ, ನೆನ್ನೆ ಕಾಲ್ ಮಾಡಿದರು, ಸರ್ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಅಂತ. ಸೊ ಈ ಥರ. ಅಂದರೆ ಅವರೇ ನಿಮಗೆ ಕನೆಕ್ಟ್ ಮಾಡಿ ಕೇಳ್ತಾರೆ. ಹೌದೌದು ಕೇಳ್ತಾರೆ. ಸೊ ಗೊಬ್ಬರ ನಾವು ಆ್ಯಕ್ಚುಲಿ ಖಾಲಿ ಆಗಿದ ತಕ್ಷಣ ಗೊಬ್ಬರ ನಾವು ಕೋಳಿ ಎಲ್ಲ ಲಿಫ್ಟ್ ಆಗಿದ್ದು ನೆಕ್ಸ್ಟ್ ಒಂದು 2 ಡೇಸಲ್ಲಿ ಗೊಬ್ಬರ ಖಾಲಿ ಮಾಡಿಸ್ಬಿಡ್ತೀವಿ. ಗೊಬ್ಬರ ಖಾಲಿ ಮಾಡಿ 10 ಡೇಸಿಂದ 15 ಡೇಸ್ ಒಳಗೆ ನಾವು ನೆಕ್ಸ್ಟ್ ಬ್ಯಾಚಿಗೆ ಶೆಡ್ ರೆಡಿ ಮಾಡ್ಕೊತೀವಿ. ಪ್ರಿಪ್ರೇಷನ್ ಯಾವ ಥರ ಸರ್ ನಿಮಗೆ? ಪ್ರಿಪ್ರೇಷನ್ ಅಂದರೆ ಕನ್ಸ್ಟ್ರಕ್ಷನ್ನ ಇಲ್ಲ? ಹಾಂ, ಪ್ರಿಪ್ರೇಷನ್ ಹೆಂಗೆ ಅಂದರೆ ಫಸ್ಟ್ ಇವಾಗ ನೋಡಿ ಇದು ಖಾಲಿ ಆದಮೇಲೆ ಫಸ್ಟ್ ಗೊಬ್ಬರ ತೆಗಿತೀವಿ. ಗೊಬ್ಬರ ತೆಗೆದ್ಮೇಲೆ ಫ್ಲೋರೆಲ್ಲ ಫುಲ್ಲು ಚೆನ್ನಾಗಿ ಕ್ಲೀನ್ ಮಾಡಿ, ಅದು ಪೌಡ್ರೆಲ್ಲ ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಹೊಡಿತೀವಿ. ನೀರು ಹೊಡೆದ್ಬಿಟ್ಟು ಈ ಇದರಲ್ಲೆಲ್ಲ ಪುಕ್ಕಗಳು ಅದು ಇದೆಲ್ಲ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ಎಲ್ಲ ಆಚೆ ಒಂದು ಕ್ಲೀನ್ ಮಾಡಿ, ಆಚೆಯಿಂದ ಟಾರ್ಪಲ್ ಒಂದು ಸಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಶೆಡ್ ಸುತ್ತ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಮೇಜರ್ ಒಳಗಡೆ ಬಂದರೆ ಅದು ನೀರು ಹಾಕಿದ್ಮೇಲೆ ಈ ಸುಣ್ಣ ಹಾಕ್ಬೇಕಾಗುತ್ತೆ ನಾವು. ಸುಣ್ಣ ಇದು ಬಂದು ಅದು ಡಿಸ್ಇನ್ಫೆಕ್ಟೆಂಟ್ ಥರ ಕೆಲಸ ಮಾಡೋದು. ಏನಾದರೂ ಹುಳಗಳು ಆಗೋದು ಆ ಥರ ಏನಾದರೂ ಏನಾದ್ರು ಕಾಯಿಲೆಗಳು, ಸಣ್ಣ ಪುಟ್ಟ ಕಾಯಿಲೆ ಇದ್ದರೂ ಅದ್ರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಸುಣ್ಣ ಫುಲ್ ಆಮೇಲೆ ನೆಲಕ್ಕೂ ಫ್ಲೋರ್ಗೆ ಹಾಕ್ತೀವಿ. ಸೊ ನಾವು ನೋಡಿ ರೇಕಿಂಗ್ ಮಾಡ್ಬೇಕಾದ್ರೆ ಒಂದು ಸಲ ಏನು ಮಣ್ಣೆದ್ದು ಬರುತ್ತೆ ನೋಡಿ, ಇವಾಗ ಸುಣ್ಣ ಹಾಕಿರೋದ್ರಿಂದ ನಮಗಿದು ಅದೊಂದು ಇದಿರುತ್ತೆ. ಸೊ ಸುಣ್ಣ ಹಾಕಿದ್ಮೇಲೆ ಏನು ಮಾಡ್ತೀವಿ, ಆ ಬ್ರೂಡಿಂಗಿಗೆ ಬರ್ತೀವಿ. ಬ್ರೂಡಿಂಗ್ ಫಸ್ಟು ಇದರಲ್ಲಿ ಪ್ರಿಪ್ರೇಷನ್ ಬಂದು ಬ್ರೂಡಿಂಗು. ಆ ಬ್ರೂಡಿಂಗ್ ಅಂದರೆ ಮರಿಗಳು ಬಂದಾಗ ಇಷ್ಟು ಜಾಗ ಇದೆಯಲ್ಲ, ಇಲ್ಲಿಂದ ಅಲ್ಲಿವರೆಗೂ ಫಸ್ಟ್ ಮರಿಗಳು ಅದರಲ್ಲಿ ಇರುತ್ತೆ. ಸೊ ಮರಿಗಳು ನಾವು ಫಸ್ಟ್ 7 ದಿನ ಹೀಟ್ ಕೊಡಬೇಕಾಗುತ್ತೆ ಅವಕ್ಕೆ. ಹಿಜ್ಜಲಲ್ಲಿ ಹೀಟ್ ಕೊಡ್ತೀವಿ. ಆಮೇಲೆ ಆ ಮರಿಗಳು 8 ದಿನ ಆದಮೇಲೆ ಬರ್ತಾ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಮಾಡ್ಕೊಂಬರ್ತೀವಿ. ಅದು ಫುಲ್ಲು ಶೆಡ್ ತುಂಬ ಸ್ಪ್ರೆಡ್ ಆಗುತ್ತೆ ಆ ಥರ. ಸೊ ಪ್ರಿಪ್ರೇಷನ್ ಅಂದರೆ ಅದೇ ಇದು ಕ್ಲೀನಿಂಗ್ ಹೇಳೋದ್ನಲ್ಲ, ಅದು ಫಸ್ಟು ಪ್ರಿಪ್ರೇಷನ್. ಬ್ಯಾಚ್ ಆದಮೇಲೆ ಎಷ್ಟು ದಿನ ಗ್ಯಾಪ್ ಕೊಟ್ಟು ಇನ್ನೊಂದು ಬ್ಯಾಚ್ ಶುರು ಮಾಡಬೇಕು? ಅವ್ರ ಕಂಪ್ನಿ ರೂಲ್ಸ್ ಪ್ರಕಾರ 20 ಡೇಸ್ ಅಂತ ಹೇಳ್ತಾರೆ. ಸೊ 20 ಡೇಸ್ ಆಗುತ್ತೆ, ಆ್ಯಕ್ಚುಲಿ 20 ಡೇಸ್ ಆಗುತ್ತೆ. ಸಮ್ಟೈಮ್ಸ್ ಇವಾಗ ನೋಡಿ ಗೊಬ್ಬರ ತಗೊಳ್ಳೋರು ಒಂದು ಸಲ ಸಿಗ್ತಾರೆ, ಒಂದು ಸಲ ಸಿಗಲ್ಲ. ಸೊ 20 ಡೇಸ್ ಆಗುತ್ತೆ, ಸಮ್ಟೈಮ್ಸ್ 1 ಮಂತು ಆಗುತ್ತೆ ಆ ಥರ. ಮೊರ್ಟಾಲಿಟಿ ವಿಷಯಕ್ಕೆ ಬಂದರೆ ಯಾವ ಥರ ಇದೆ? ಸೊ ಮಾರ್ಟಾಲಿಟಿ ಹೋಗುತ್ತೆ ಡೈಲಿ. ಕಂಪ್ನಿ ಇದ್ರ ಪ್ರಕಾರ 4% ಅಂದರೆ 1000 ಬರ್ಡ್ಸ್ಗೆ 40 ಮಾರ್ಟಾಲಿಟಿ ಅಂತ ಇರುತ್ತೆ. ಸೊ ಹೋಗ್ತಾ ಇರುತ್ತೆ ಡೈಲಿ. ಒಂದು ಡಿಪೆಂಡ್ಸ್ ಅಂದರೆ 4% ಅಂದರೆ 1000ಕ್ಕೆ ಒಂದು 40 ಈ ರೇಂಜಲ್ಲಿ 4 ಈ ಥರ ಹೋಗುತ್ತೆ ಡೈಲಿ. ಸೊ ಮಾರ್ಟಾಲಿಟಿ ಇರುತ್ತೆ, ಬಟ್ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು ಅಷ್ಟೇ. ಕಂಟ್ರೋಲ್ ಮಾಡಬೇಕು. ಜಾಸ್ತಿ ಯಾವ ಸ್ಟೇಜಲ್ಲಿ ಬರ್ತದೆ ಸರ್ ಮಾರ್ಟಾಲಿಟಿ? ಡೇ 1ಇಂದನೂ ಮಾರ್ಟಾಲಿಟಿ ಇರುತ್ತೆ. ಅದೇ ಅದಕ್ಕೆ ಏನು ರೀಸನ್ ನಾವು ತಿಳ್ಕೊಂಬಿಟ್ಟು ಆದಷ್ಟು ಬೇಗ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಬೇಗ ಇದಾಗುತ್ತೆ ಅಷ್ಟೇ. ಇಲ್ಲ ಸಮ್ಟೈಮ್ಸ್ ನಾವು ನೆಗ್ಲೆಕ್ಟ್ ಮಾಡೋದು ಅಂತಂದರೆ ಅದು ಜಾಸ್ತಿ ಆಗಿಬಿಡುತ್ತೆ. ಈಗ ಬ್ರೂಡಿಂಗ್ ವಿಷಯಕ್ಕೆ ಬಂದರೆ ನೀವು ಎಷ್ಟು ದಿನದವರೆಗೂ ಬ್ರೂಡಿಂಗ್ ಮಾಡ್ತೀರಾ? ಬ್ರೂಡಿಂಗ್ ಬಂದು 8 ಡೇಸ್ ಇರುತ್ತೆ ಅಷ್ಟೇ. 8 ಡೇಸ್ ಬ್ರೂಡಿಂಗ್ ಆದಮೇಲೆ ಆ ಟಾರ್ಪಲ್ ಇದೆಯಲ್ಲ, ಆ ಬ್ರೂಡಿಂಗ್ ಯೂಶ್ವಲಿ ಅದರೊಳಗಡೆ ಇರುತ್ತೆ ಮರಿಗಳು. ಸೊ 8 ಡೇಸ್ ಆದಮೇಲೆ ಟಾರ್ಪಲೆಲ್ಲ ಎತ್ಬಿಟ್ಟು ಮರಿಗಳನ್ನ ಆಚೆ ಬಿಡ್ತೀವಿ ನಾವು. ಅಲ್ಲಿಂದ ಈ ಕಡೆ ಬರುತ್ತೆ ಮರಿಗಳು, ಹಿಂಗೆ ಸ್ಪ್ರೆಡ್ ಮಾಡ್ತಾ ಬರ್ತೀವಿ. ಬ್ರೂಡಿಂಗ್ ಯಾವ ಥರ ಮಾಡ್ತಾ ಇದ್ದೀರಾ? ಹಿಜ್ಜಲಿಂದನೋ ಅಥವಾ? ಅಲ್ಲ, ಬ್ರೂಡಿಂಗ್ ಅಂದರೆ ಆ ಥರ ಆಗಲ್ಲ. ಬ್ರೂಡಿಂಗ್ ಅಂದರೆ ಅದೊಂದು ಆ ಪ್ಲೇಸಿಗೆ ಬ್ರೂಡಿಂಗ್ ಅಂತೀವಿ ಅಷ್ಟೇ. ಸೊ ಅಲ್ಲಿ ಏನೇನು ಬರುತ್ತೆ ಅಂದರೆ ಅಲ್ಲೂ ಸೇಮ್ ಇದೇ ಥರ ಫಸ್ಟ್ ಡೇ ನಾವೆಲ್ಲ ಕೆಳಕ್ಕೆ ಪೇಪರ್ ಹಾಕಿರ್ತೀವಿ. ಸೊ ಪೇಪರ್ ಫೀಡ್ ಮಾಡ್ತೀವಿ, ಪೇಪರ್ ಫೀಡ್ ಅಂತಾರೆ ಅದಕ್ಕೆ. ಸೊ ಮರಿ ಬಂದಿದ್ದು ಫಸ್ಟ್ ಡೇ ಮರಿ ಅಲ್ವಾ ಅದು. ಸೊ ಅದನ್ನೆಲ್ಲ ನಾವು ಚಿಕ್ಕ ಡ್ರಿಂಕರ್ ಫೀಡರಲ್ಲಿ ನೀರು ಮತ್ತು ಫೀಡ್ ಇಟ್ಬಿಟ್ಟು ಪೇಪರ್ ಮೇಲೆ ಫೀಡ್ ಹಾಕಿರ್ತೀವಿ. ಸೊ ಮರಿ ಬಂದು ನಾವು ಬಿಟ್ಟಿದ ತಕ್ಷಣ ಅದ್ರ ಮೇಲೆ ತಿನ್ನುತ್ತದು ಫಸ್ಟು. ಮರಿ ಫಸ್ಟ್ ಡೇ ಒಂದು ದಿನ ತಿಂದು ಆಮೇಲೆ ನಾವೇನು ಮಾಡ್ತೀವಿ, ಆ ಬ್ರೂಡಿಂಗ್ ಆ ಜಾಗಕ್ಕೆ ಬ್ರೂಡಿಂಗ್ ಅಂತೀವಿ. ಅಲ್ಲಿ ಹೀಟ್ಗೆ ಡಬ್ಬಗಳು ಇಟ್ಟಿರ್ತೀವಿ, ಹೀಟ್ ಕೊಡ್ತೀವಿ ಫಸ್ಟ್ ಚೆನ್ನಾಗಿ. 6 to 7 ಡೇಸ್ ಚೆನ್ನಾಗಿ ಹೀಟ್ ಕೊಡಬೇಕು ಅವಕ್ಕೆ ಮರಿ ಇದ್ದಾಗ. ಸೊ ಆ ಜಾಗಕ್ಕೆ ಈ ಪ್ರೋಸೆಸ್ ಇಷ್ಟು ನಡೆಯೋ ಜಾಗಕ್ಕೆ ಅದು ನಾವು ಬ್ರೂಡಿಂಗ್ ಅಂತ ಹೇಳ್ತೀವಿ. ಮರಿಗಳು ಎಷ್ಟು 8 ದಿನ ಇರ್ತಾವಲ್ವ, ಆ ಜಾಗಕ್ಕೆ ಬ್ರೂಡಿಂಗ್ ಅಂತ ಹೇಳ್ತೀವಿ. ಅದು ಹೀಟ್ ನೀವು ಯಾವ ಥರ ಕೊಡ್ತೀರಾ? ಇಜ್ಲು ಹಾಕ್ತೀವಿ. ಒಂದೊಂದು ಮನೆ ಅಂತಾರೆ ಇದಕ್ಕೆ. ಒಂದೊಂದು ಮನೆಯಲ್ಲಿ 2 ಡಬ್ಬ ಇಡ್ತೀವಿ ನಾವು. ಅದೇ ಮಿನಿಮಮ್ 38 to 39 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮೇಂಟೈನ್ ಆಗೋ ಥರ ಕೊಡ್ತೀವಿ. ಇದು ಮಳೆಗಾಲದಲ್ಲಿ ಶೆಡ್ ಎಲ್ಲ ಇದು ಮಾಡ್ತೀರಾ ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು? ಹೌದು, ಈ ಟಾರ್ಪಲ್ ಆ್ಯಕ್ಚುಲಿ ನಾವು ಫಸ್ಟ್ 20 ಡೇಸ್ವರೆಗೂ ಟಾರ್ಪಲ್ ಡೈಲಿ ಎತ್ತುತ್ತಾ ಇರ್ತೀವಿ ನಾವು. ಇದನ್ನು ಡೈಲಿ ಕವರ್ ಮಾಡ್ತಿರ್ತೀವಿ. ಸೊ ಆಫ್ಟರ್ 20 ಡೇಸ್ ಆದಮೇಲೆ ಅರ್ಧಕ್ಕೆ ಇಳಿಸ್ತೀವಿ. ಇನ್ನೊಂದು 5 ಡೇಸ್ ಆದಮೇಲೆ ನೋಡಿ, ಇವಾಗ 35 ಡೇ ಅಲ್ವಾ, ಇವಾಗ ನಾವು ಟಾರ್ಪಲ್ಲು ಟಚ್ ಮಾಡಲ್ಲ. ಎಲ್ಲ ಬ್ಯಾಚಲ್ಲೂ ಮಾಡ್ತೀರಾ ಅದು? ಅದು ಕಾಮನ್, ಎಲ್ಲ ಬ್ಯಾಚಲ್ಲೂ ಟಾರ್ಪಲ್ ಅದು ಇರುತ್ತೆ. ಅದು ಟಾರ್ಪಲ್ ಮೇಂಟೆನೆನ್ಸು ಇರಬೇಕು. ಯಾಕಂದರೆ ಸಮ್ಟೈಮ್ಸ್ ನೋಡಿ, ಇವಾಗ ಮಳೆಗಾಲದಲ್ಲಿ ನೀರು ಒಳಗೆ ಬರೋ ಚಾನ್ಸಸ್ ಇದ್ದರೆ ನಾವು ಟಾರ್ಪಲ್ ಎತ್ಬಿಡ್ಬೇಕು ಅವಾಗ ಮಳೆ ಬರೋ ಟೈಮಲ್ಲಿ ನೋಡಿಕೊಂಡು. ಶೆಡ್ ಕನ್ಸ್ಟ್ರಕ್ಷನ್ಗೆ ಬಂದರೆ ಬಿಡ್ತು ಮತ್ತು ಇದು ಎಷ್ಟು ಇದೆ ಸರ್? ಈಗ ನಮ್ದು ಇದು ವಿಡ್ತ್ ಬಂದು 27 ಫೀಟ್ ಇದೆ, ಲೆಂತ್ ಬಂದು 190 ಫೀಟ್ ಇದೆ. ಡಿಪೆಂಡ್, ಯೂಶ್ವಲಿ ಮಿನಿಮಮ್ ಅವ್ರು ಹೇಳೋದು 25 ಫೀಟ್ ವಿಡ್ತ್ ಇರಬೇಕಂತ. ಲೆಂತ್ ಎಷ್ಟಾದರೂ ನಿಮ್ಮ ಇದ್ರ ಮೇಲೆ ಡಿಪೆಂಡ್, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇದು ಒಂದು ಶೆಡ್ಡಿಂದ ಇನ್ನೊಂದು ಶೆಡ್ಗೆ ಮಿನಿಮಮ್ 30 ಫೀಟ್ ಇರಬೇಕು ಗ್ಯಾಪ್.
ಸೊ ಎಷ್ಟೋ ಕಂಪ್ನಿ ಅದು ಹೇಳ್ತಾರೆ, ಈವನ್ 30 ಫೀಟ್ಗಿನ್ನ ಕಡಿಮೆ ಇದ್ರೂ ಕೆಲವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಕಂಪ್ನಿಗಳು. ಈ ಶೆಡ್ಡಿಂದ ಆ ಶೆಡ್ಗೆ ಒಂದು ಮಿನಿಮಮ್ 30 ಫೀಟ್ ಡಿಸ್ಟೆನ್ಸ್ ಇರಬೇಕು. ಇದು ಕೆಲವ್ರು ಹೇಳ್ತಾರಲ್ಲ ಈ ಕಡೆನೇ ಕಟ್ಕೋಬೇಕು, ಸೂರ್ಯ ಹುಟ್ಟಿ ಮುಳುಗೋ ಕಡೆನೇ ಇರಬೇಕು ಅಂತ, ಅದೇನೇನು ಇದೆಯಾ? ಇಲ್ಲ, ಯೂಶಲಿ ಶೆಡ್ ಕನ್ಸ್ಟ್ರಕ್ಷನ್ ಹಿಂಗೆ ಇರುತ್ತೆ, ಈಸ್ಟ್ ವೆಸ್ಟ್ ಡೈರೆಕ್ಷನಲ್ಲೇ ಇರುತ್ತೆ, ಪೂರ್ವ ಪಶ್ಚಿಮ ಡೈರೆಕ್ಷನಲ್ಲೇ ಇರುತ್ತೆ ಶೆಡ್. ನಾವು ಹೊರಗಡೆ 2 ಫೀಟ್ ಬಿಟ್ಕೊಳ್ಳೇಬೇಕಾದ್ರು. ಯಾವ್ದು ಹೇಳಿ? ಹಾಂ, ಅದು ಎಕ್ಸ್ಟ್ರಾ ಇರಬೇಕು. ಇರಿಸ್ಲು ಹೊಡಿಯುತ್ತಲ್ಲ ನೀರು ಒಳಗೆ ಬರ್ದಂಗೆ ಅದು ಎಕ್ಸ್ಟ್ರಾ ಇರಲೇಬೇಕು, ನೀರು ಒಳಗಡೆ ಬರ್ದಿರೋ ನೋಡ್ಕೊಬೇಕು. ಆಮೇಲೆ ಈ ಮೆಶ್ಶು ಅಷ್ಟೇ, ನೀವು ಆದಷ್ಟು ಈ ಮೆಶ್ಶು ಒಳ್ಳೆ ಕ್ವಾಲಿಟಿ ಮೆಶ್ ಹಾಕ್ಸ್ಬೇಕು. ಆಚೆಯಿಂದ ಈ ನಾಯಿ ಅವು ಇವು ಏನೂ ಬರದೇ ಇರೋ ಥರ ಸೇಫ್ಟಿ ಇರೋ ಥರ ಫುಲ್ಲು ಇದು ಮಾಡಬೇಕು ಅದು ಮೆಶ್ಶು. ಇದು ಲೋ ಬಜೆಟಲ್ಲಿ ಮಾಡ್ಕೋಬೇಕಂದ್ರೆ ಯಾವ ಥರ ಮಾಡಿ? ಲೋ ಬಜೆಟಲ್ಲಿ ಮಾಡ್ಬೋದು. ನಾನು ಹೇಳಿದ್ದು ಲೋ ಬಜೆಟಲ್ಲೇ 5,000 ಮರಿಗೆ 5 ರಿಂದ 6 ಲಕ್ಷ ಆರಾಮಾಗಿ ಅಷ್ಟು ಇದರಲ್ಲಿ ಮಾಡ್ಬೋದು. ಇದು ಆಗಲೇ ನೀವು ಹೇಳಿದ್ರಲ್ವ, ಇದು ಬಂಡಿಗಳು ನಾವು ಹಿಂಗೆ ಹಾಕ್ತಾರೆ ಕಮ್ಮಿ. ಹೌದು, ಇದು ನೋಡಿ ಇವಾಗ ಈ ಆ್ಯಂಗಲ್ ಹಿಂಗೆ ಚೇಂಜ್ ಆಯ್ತು ಅಂದರೆ ಅದಕ್ಕಿಂತ ನಮಗೆ ಐರನ್ ವರ್ಕು ಅದು ಇದು ಜಾಸ್ತಿ ಖರ್ಚಾಗುತ್ತೆ. ಸೊ ಅದನ್ನೇ ನಾವೆಲ್ಲ 3 ಕಲ್ಲು ಒಂದೇ ಆ್ಯಂಗಲಲ್ಲಿ ನಾವು ಇಟ್ಬಿಟ್ಟು ಮಾಡಿರೋದ್ರಿಂದ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಆಮೇಲೆ ನಾವು ಇದು ಕಬ್ಬಿಣದ ಜಾಗದಲ್ಲಿ ನಾವು ಇದು ನೀಲಗಿರಿ ಮರಗಳು ಹಾಕಿದ್ದೀವಿ. ಸೊ ಇದು ಸ್ವಲ್ಪ ನಮಗೆ ದುಡ್ಡು ಉಳಿಯಿತು. ಸೊ ಆಮೇಲೆ ನಾವು ಇದರಲ್ಲಿ ಅರ್ನಿಂಗ್ ಆದಮೇಲೆ ಬೇಕಾದ್ರೆ ಓವರ್ ದ ಟೈಮ್ ನಾವು ಇದನ್ನು ಚೇಂಜ್ ಮಾಡ್ಕೊಬೋದು, ಕಬ್ಬಿಣಕ್ಕೆ ಶಿಫ್ಟ್ ಮಾಡ್ಬೋದು ಆ ಥರ. ಇದು ಹೆಂಚು ಬದಲು ಸೀಟ್ ಹಾಕಿದ್ರೆ ಅಂತ ತೊಂದರೆ ಇಲ್ವಾ ಸರ್? ಏನಾಗಲ್ಲ, ಹೆಂಚು ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ಸಮ್ಮರಲ್ಲಿ ಸ್ವಲ್ಪ ಒಳಗಡೆ ತಣ್ಣಗಿರುತ್ತೆ ಹೆಂಚು ಹಾಕಿದ್ರೆ. ಹೈಟು ಇದು ಬಂದು ನಮ್ದು 12 ಅಡಿ ಇದೆ ಹೈಟು ಫೀಟ್. ಮಿನಿಮಮ್ 12 ಅಡಿ, 14 ಅಡಿ ಇದ್ರೂ ಒಳ್ಳೆಯದೇ. ಹೈಟ್ ಇದ್ದಷ್ಟು ಅದು ಗಾಳಿ ಸಂಚಲನ ಚೆನ್ನಾಗಿ ಇದಿರುತ್ತೆ. ನಮ್ದು ಇವಾಗ 12/10 ಇದೆ, ಇದು ಈ ಸೈಡ್ 10, ಇದು 12 ಅಡಿ. ಈಗ ಹೊಸದಾಗಿ ಯಾರನ್ನ ಕಂಪ್ನಿಗೆ ಇದು ಮಾಡಬೇಕು ಅಂತಂದರೆ ಎಷ್ಟು ಕೋಳಿಗಳಿಂದ ಹಾಕ್ಕೊಂಡ್ರೆ ಅವ್ರಿಗೆ ಲಾಭ ಬರ್ತದೆ? ಕಂಪ್ನಿ ಅಂದರೆ ನೋಡಿ, ಈಗ ಕಂಪ್ನಿಯವ್ರು 5,000ಕ್ಕೂ ಬಿಡ್ತಾರೆ, 5,000 ಶೆಡ್ಗೂ ಬಿಡ್ತಾರೆ. ಕಂಪ್ನಿದು ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಅವ್ರು ಫಸ್ಟಿಗೆ ಬರ್ತಾರೆ. ಸೊ ಈಗ ನಾನು ಹೊಸದಾಗಿ ನಾನು ಶೆಡ್ ಮಾಡಿದಾಗ ನಾನು ಶೆಡ್ ವಿಸಿಟ್ ಮಾಡಿದ್ರು. ಸೊ ನಾನು ಶೆಡ್ ವಿಸಿಟ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಅವ್ರು ಹೇಳ್ತಾರೆ. ಸೊ ಹೇಳ್ಬಿಟ್ಟು ಅವ್ರಿಗೆ ಏನೇನು ಬೇಕಂದರೆ ನೀವು ಹೊಲದ ನಿಮ್ಮ ಹೆಸರಲ್ಲಿದ್ದರೆ ಅವ್ರಿಗೆ ಪ್ರಾಪರ್ ನೀರು ಇರಬೇಕು, ಬೋರ್ವೆಲ್ ಇರಬೇಕು, ಮತ್ತು ಪಾಣಿ ನಿಮ್ಮ ಹೆಸರಲ್ಲಿರಬೇಕು. ಮತ್ತು ಇನ್ನು ಕೆಲವು ಅವು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದೇನು ಒಂದು ದಿನದಲ್ಲಿ ಅವರು ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಸೊ ನೀವು ಸ್ಟಾರ್ಟ್ ಮಾಡಿ ಮಿನಿಮಮ್ 5,000, ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ 5,000 ಇಲ್ಲ 4,000 ಬಿಡ್ತಾರೆ. ಸೊ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ನೀವೇನಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ನೀವು ಮಿನಿಮಮ್ 5,000 ಶೆಡ್ ಕಟ್ಸಿದ್ರೆ ಒಳ್ಳೆಯದು. ಯಾಕೆ ಅದಕ್ಕಿಂತ ಕಡಿಮೆ ಕಟ್ಟಿದ್ರೆ ನೀವು ಹಾಕಿರೋ ಬಂಡವಾಳಕ್ಕೂ ನಿಮಗೇನು ವರ್ಕೌಟ್ ಆಗೋಲ್ಲ. ಮಿನಿಮಮ್ 5,000 ಅಂದರೆ ವರ್ಕೌಟ್ ಆಗುತ್ತೆ. ಈಗ ಕಂಪ್ನಿಯವರು ಚಿಕ್ಸು ಮತ್ತು ಫೀಡ್ ಮಾತ್ರ ಫ್ರೀ. ಹೌದು. ಇದೆಲ್ಲ ನಿಮ್ಮದು. ಇದಕ್ಕೆ ಮೆಡಿಸಿನ್ ಬರುತ್ತೆ, ಅದು ನಮ್ಮ ಇದ್ರ ಅಕೌಂಟಲ್ಲೇ ಕಟ್ಟಾಗುತ್ತೆ. ಮೆಡಿಸಿನ್ ಬಂದು ಅವರು ಸಜೆಸ್ಟ್ ಮಾಡ್ತಾರೆ ಕಂಪ್ನಿಯವರು. ಮೆಡಿಸಿನ್ ಅಂದರೆ ಯೂಶಲಿ ಲಿವರ್ ಟಾನಿಕ್ಸ್ ಇರುತ್ತೆ, ಲಿವರ್ ಟಾನಿಕ್ಕು, ಮತ್ತು ಏನಾದರೂ ಹೀಟ್ ಸ್ಟ್ರೋಕ್ ಆದಾಗ ಸ್ವಲ್ಪ ಎಲೆಕ್ಟ್ರೋಲೈಟ್ ಥರ ಕೊಡ್ತಾರೆ. ಆಮೇಲೆ ವಾಟ್ರು ನಾವು ಫಿಲ್ ಮಾಡ್ತೀವಲ್ಲ, ಅದು ಕ್ಲೀನ್ ಆಗೋದಕ್ಕೆ ಕೆಲವು ಕ್ಲೋರಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈ ಥರ ಸಣ್ಣ ಪುಟ್ಟ ಮೆಡಿಸಿನ್ಸ್ ಅಷ್ಟೇ. ಇದು ಈಗ ಮೊಟಾಲಿಟಿ ಆಗ್ತಾರಲ್ಲ ಸರ್, ಅದು ನೀವು ಲೆಕ್ಕ ಕೊಡ್ತೀರಲ್ವಾ, ಅದ್ರದ್ದು ಅಮೌಂಟ್ ಏನಾದ್ರು ಕೊಡ್ತಾರಾ ಅಥವಾ ಅದು ಏನು? ಇಲ್ಲ, ಮಾರ್ಟಾಲಿಟಿ ಅದು ಮೈನಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 9,000 ಬರ್ಡ್ಸ್ ಬಂದಿದೆ ಅಂದರೆ ಮಾರ್ಟಾಲಿಟಿ ಆಗ್ತಾ ಡೈಲಿ ರೆಡ್ಯೂಸ್, ಅವರು ಆ ಲೆಕ್ಕದಲ್ಲಿ ಕಮ್ಮಿ ಮಾಡ್ತಾ ಹೋಗ್ತಾರೆ. ಸೊ ಅವ್ರದ್ದು ಕಂಪ್ನಿದು ಇಷ್ಟು ಅಂತ ಟಾರ್ಗೆಟ್ ಇರುತ್ತೆ, ಅಂದರೆ 9,000 ಮರಿಗೆ ಇಷ್ಟು ಮರಿವರೆಗೂ ಹೋಗ್ಬೋದು ಅಂತ ಇರುತ್ತೆ. ಅದ್ರ ಮೇಲೆ ನಾವು ದಾಟಿಸ್ಬಾರ್ದು. 4% ಅಂದರೆ 9,000ಕ್ಕೆ 360 ಮರಿ ಆಯಿತು. ಸೊ ನಿಮ್ದು ಈ ಬ್ಯಾಚಲ್ಲಿ 360 ಒಳಗಡೆ ಉಳಿಸ್ಕೊಬೇಕು ನೀವು. ಅದು ಮೊಟಾಲಿಟಿ ಎಲ್ಲ ತೆಗ್ದು ಅವರು ನಿಮ್ಗೆ ಇಷ್ಟು ಚಿಕ್ಸ್ ಕೊಟ್ಟಿದ್ದೀವಿ ಅಂತ ಮಾರ್ಟಾಲಿಟಿ ಏನು ಅವ್ರು ಕನ್ಸಿಡರ್ ಮಾಡಲ್ಲ. ಹೋಗೋದು 360 ಹೋದರೆ ಅದು ಅವ್ರ ಕಂಪ್ನಿಯವರೇ ಹೇಳಿರ್ತಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಮಾರ್ಟಾಲಿಟಿ ಅವ್ರೇನು ತೂಕ ಕೋಳಿ ಖಾಲಿ ಆದಮೇಲೆ ಅವ್ರು ಹೆಂಗೆ ನಮಗೆ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂದರೆ ಎಷ್ಟು ಕೋಳಿ ಅಂತ ಅದು ಲೆಕ್ಕ ಮಾಡ್ತಾರೆ. ಈಗ ಮಾರ್ಟಾಲಿಟಿ ಒಂದು 350 ಹೋಗಿದ್ರೆ ಈಗ 9,000 ಕೋಳಿಲಿ ಇನ್ನು ಮಿಕ್ಕಿದ ಕೋಳಿ ನಿಮ್ಮ ಹತ್ರ ಇರಬೇಕು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಆಮೇಲೆ ಓವರಾಲ್ ಕೋಳಿಗೆ ಎಷ್ಟು ಒಂದೊಂದು ಎಲ್ಲ ತೂಕ ಹಾಕಿ ಎಷ್ಟು ವೆಯ್ಟ್ ಬರುತ್ತಲ್ಲ ಅದ್ರ ಬೇಸಿಸಲ್ಲಿ ನಿಮಗೆ ದುಡ್ಡು ಅವ್ರು ಇದು ಮಾಡ್ತಾರೆ. ಇದು ಪೇಮೆಂಟ್ ಯಾವ ಥರ ಬರುತ್ತೆ ಸರ್? 1 ವೀಕಲ್ಲೆಲ್ಲ ಬಂದ್ಬಿಡುತ್ತೆ. ವೀಕ್ಲಿ ಬರುತ್ತೆ. ವೀಕ್ಲಿ ಅಲ್ಲ, ಬ್ಯಾಚ್ ಆಗಿ. ಸೊ ಅವ್ರದ್ದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಅವ್ರಿಗೆ ನಾವು ಇಲ್ಲಿ ಫೈಲಲ್ಲಿ ಬುಕ್ಕೆಲ್ಲ ಇರುತ್ತೆ ಅವ್ರದ್ದು, ಆ ಬುಕ್ಕೆಲ್ಲ ನಾವು ಸಬ್ಮಿಟ್ ಮಾಡಿದಾಗ ಅವ್ರು ಏನೇನಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಸೊ ನಮ್ಮದು ಏನು ಪ್ರೊಡಕ್ಷನ್ ಕಾಸ್ಟ್ ಅದೆಲ್ಲ ಚೆಕ್ ಮಾಡಿ ಏನೇನಿದೆ ನಮ್ಮ ಇದಕ್ಕೆ ಅವರು ಡೆಪಾಸಿಟ್ ಮಾಡ್ತಾರೆ. ಇದರಲ್ಲಿ ಲಾಭ ಇದೆ. ಬಟ್ ಏನಂದರೆ ನೀವು ಮಾಡಿದ್ರೆ ಯಾವ ಥರ ಮಾಡಬೇಕಂತಂದರೆ, ಈಗ ಒಂದು ಹೊಲ, ಒಂದು ಗಂಡ ಹೆಂಡ್ತಿ, ಸೊ ಇನ್ನೊಬ್ರು ಯಾರಾದರೂ ಒಬ್ಬರು ಸಪೋರ್ಟಿಗಿದ್ರೆ ಮಾಡ್ಬೋದು ಆರಾಮಾಗಿ.
ಅಂದರೆ ಇದನ್ನು ಮಾಡಿದ್ರೆ ಅಡ್ವಾಂಟೇಜ್ ಅಂದರೆ ಇದೊಂದೇ ಮಾಡಬೇಕಂತೇನಿಲ್ಲ, ಇದ್ರ ಜೊತೆಲಿ ಫ್ರೀ ಮಾಡ್ಕೊಂಡು ಇವಾಗ ನೋಡಿ ನಾವು 10 ಗಂಟೆ ಮೇಲೆ ನಾವು ಫ್ರೀನೇ, ನಮಗೇನು ಅಷ್ಟು ಅಂತ ಇದ್ರೊಳಗಡೆ ಏನಂತ ನಾವು ಆ್ಯಕ್ಚುಲಿ 10 ಗಂಟೆ ಮೇಲೆ ಒಳಗೆ ಬರೋದೇ ಇಲ್ಲ, ನಾವು ಕೆಲಸ ಮುಗಿಸ್ಬಿಟ್ಟು ಆಚೆ ಹೋಗ್ಬಿಡ್ತೀವಿ. ಸೊ ಆ ಬರ್ಡ್ಸ್ನ ನಾವು ಫ್ರೀಯಾಗಿ ಬಿಟ್ಟಷ್ಟು ಅವು ಚೆನ್ನಾಗಿರ್ತವೆ ಆ ಥರ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.